ನಮಸ್ತೆ ಎಲ್ಲರಿಗೂ, ನಾನು ಕಾವ್ಯ. ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಾಕ್ಲೇಟ್ ಕೇಕ್. ತುಂಬಾ ಈಸಿಯಾಗಿ ಮಾಡೋವಂಥ ರೆಸಿಪಿ ಇದು. ಮನೆಗಳಲ್ಲಿ ಏನಾದರೂ ಆ್ಯನಿವರ್ಸರಿ ಇರ್ಬೋದು, ಬರ್ಡೇ ಇರ್ಬೋದು, ಮನೆಯಲ್ಲೇ ನಾವು ಕೇಕನ್ನು ಮಾಡಿ ಸರ್ಪ್ರೈಸ್ ಕೊಡಬೇಕು ಅಂತ ಆದರೆ ಈ ರೆಸಿಪಿನ ನೀವು ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕ್ವಿಕ್ಕಾಗಿ ಕೇಕ್ ಮಾಡಬೇಕು ಅಂದರೆ ಇದನ್ನು ಮಾಡ್ಕೊಳ್ಬೋದು. ಬನ್ನಿ ಇವಾಗ ಕ್ವಿಕ್ಕಾಗಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಕೇಕ್ ಅಂತೂ ನಮಗೆ ಬೇಕ್ರಿಗಳಲ್ಲಿ ಸಿಗೋ ಥರನೇ ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೂ ನಾವು ಬೇಗನೆ ಮಾಡ್ಕೊಳ್ಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡು ಒಂದು ಸ್ಟ್ರೇನರ್ನಿಂದ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, 2 ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ನ ತೊಗೊಂಡಿದ್ದೇನೆ. ಜೊತೆಗೆ ಈ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೇನೆ. ಜೊತೆಗೆ ಚಿಕ್ಕ ಸ್ಪೂನಲ್ಲಿ 1/2 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಕೂಡ ಹಾಕ್ಕೊಂಡಿದ್ದೇನೆ. 1 ಪಿಂಚ್ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಎಲ್ಲವನ್ನು ಈ ರೀತಿ ಗಾಳಿಸ್ಕೊಳ್ಬೇಕು. ಆವಾಗ ನಮ್ಮದು ಕೇಕ್ ತುಂಬಾ ಫ್ಲಫಿಯಾಗಿ ತುಂಬ ಲೈಟಾಗಿ ಬರುತ್ತೆ. ಇವಾಗ ವೆಟ್ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ ಹಾಲು, ಜೊತೆಗೆ ಪೌಡ್ರ್ ಮಾಡಿಟ್ಟಿರೋ 1 ಕಪ್ ಸಕ್ಕರೆ. ಯಾವುದೇ ಫ್ರೇಗ್ರೆನ್ಸ್ ಇಲ್ಲದೆ ಇರೋಂತಹ ಎಣ್ಣೆನ ಹಾಕ್ಕೊಳ್ಬೇಕು. ನಾನು ಇಲ್ಲಿ 3/4 ಕಪ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಜೊತೆಗೆ 2 ಟೀ ಸ್ಪೂನ್ ಆಗುವಷ್ಟು ಹಾಲಿನ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಫ್ಲೇವರಿಗೋಸ್ಕರ ವೆನಿಲ್ಲಾ ಎಸೆನ್ಸನ್ನು ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಸ್ಟ್ರೇನ್ ಮಾಡ್ಕೊಂಡಿದ್ದೇನೆ. ಈಗ ಇನ್ನೊಂದು ಸಲ ಇದನ್ನು ಜಾರಿಸ್ಕೊಳ್ತಾ ಇದ್ದೇನೆ. ಅದರಿಂದ ಇನ್ನೂ ಚೆನ್ನಾಗಿ ನಮ್ಮದು ಫ್ಲಫಿಯಾಗಿ ಬರುತ್ತೆ ಕೇಕು. ಈ ರೀತಿ ಅದನ್ನು ಗಾಳಿಸ್ಕೊಂಡ್ರೆ ಆಯಿತು. ನಾನು ಇವಾಗ ಹ್ಯಾಂಡ್ ವಿಸ್ಕರ್ನಿಂದ ಈ ರೀತಿ ವಿಸ್ಕ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಒಂದೇ ಡೈರೆಕ್ಷನಲ್ಲಿ ಮಾಡ್ಕೊಳ್ಬೇಕು. ಈಗ ನಾವು ಯಾವ ಪಾತ್ರೆಯಲ್ಲಿ ಕೇಕ್ ಮಾಡ್ತೇವೋ ಆ ಮೋಲ್ಡಿಗೆ ಸ್ವಲ್ಪ ಎಣ್ಣೆನ ಸವರಿ ಅದ್ರ ಮೇಲೆ ಒಂದು ಬಟರ್ ಪೇಪರ್ನ ಈ ರೀತಿ ಕಟ್ ಮಾಡಿ ನಾನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಈ ಬ್ಯಾಟರ್ಗೆ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ವಿನೆಗರ್ನ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಳ್ಳೋದ್ರಿಂದ ನಮ್ಮ ಕೇಕ್ ಯಾವುದೇ ರೀತಿ ಹುಳಿಯಾಗಿ ಬರಲ್ಲ, ಅದು ಚೆನ್ನಾಗೇ ಬರುತ್ತೆ, ತುಂಬ ಫ್ಲಫಿಯಾಗಿ ಬರುತ್ತೆ. ಇದನ್ನು ಹಾಕಿದ ಮೇಲೆ ತುಂಬ ಹೊತ್ತು ಅದನ್ನು ಬಿಡಬಾರ್ದು. ಡೈರೆಕ್ಟಾಗಿ ನಾವಿವಾಗ ಕೇಕ್ ಮೋಲ್ಡಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಮಾಡಿರೋ ಬ್ಯಾಟರ್ ಸ್ವಲ್ಪ ಕಡಿಮೆ ಆಯಿತು. ನಾನು ಕೇಕ್ ಮೋಲ್ಡ್ ಸ್ವಲ್ಪ ದೊಡ್ಡದಾಯಿತು ಅಷ್ಟೇ, ಆದರೂ ಇದು ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಇವಾಗ ಈ ರೀತಿ ಸ್ವಲ್ಪ ಅದನ್ನು ಟ್ಯಾಪ್ ಮಾಡ್ಕೊಳ್ಬೇಕು. ನಾನು ಇವಾಗ ಇದರಲ್ಲಿ ಹಾಕ್ಕೊಂಡಿದ್ದೇನೆ. ನಾನು ಈ OTGನ 10 ಮಿನಿಟ್ಸ್ ಮುಂಚೆನೇ ಪ್ರೀ ಹೀಟಿಗೆ ಇಟ್ಟಿದ್ದೆ. ಇವಾಗ ಇದನ್ನು 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 20 ಮಿನಿಟ್ಸ್ ಬೇಕ್ ಮಾಡಿದರೆ ಆಯಿತು. ನಮ್ಮ ಕೇಕ್ ಕೂಡ ತುಂಬ ಫ್ಲಫಿಯಾಗಿ ಬೇಗನೆ ಉಬ್ಬಿ ಬರುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೊಳ್ಬೋದು, ಆದರೆ ಒಂದು 10 ನಿಮಿಷ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನೋಡಿ ಚೆನ್ನಾಗಿ ಬೇಕ್ ಕೂಡ ಆಗಿದೆ. ಇವಾಗ ನಾನು ಒಂದು 10 ನಿಮಿಷದ ನಂತರ ಇದನ್ನು ಈ ರೀತಿ ನಿಮಗೆ ತೋರಿಸ್ತಾ ಇದ್ದೇನೆ. ಅದು ಸ್ವಲ್ಪ ಸೆಟ್ ಆಗ್ಲಿಕ್ಕೆ ಬಿಡಬೇಕು, ಆವಾಗ ಒಂದು 10 ಮಿನಿಟ್ಸ್ ಆದರೂ ಅದಕ್ಕೆ ಬೇಕಾಗತ್ತೆ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ಈ ರೀತಿ ಹಾಕ್ಕೊಂಡು ಅದನ್ನು ಟ್ಯಾಪ್ ಮಾಡಿಕೊಂಡ್ರೆ ಆಯಿತು. ಅದು ಚೆನ್ನಾಗೇ ಬರುತ್ತೆ. ನಾವು ಬಟರ್ ಪೇಪರ್ ಹಾಕೊಳ್ಳೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿ ಎದ್ದು ಬರುತ್ತೆ. ನೋಡಿ ನೀಟಾಗೇ ಬರುತ್ತೆ. ಇದು ತುಂಬ ಫ್ಲಫಿಯಾಗಿ ಇರುತ್ತೆ. ಒಂದು ಸಲ ಇದನ್ನು ನೀವು ಟ್ರೈ ಮಾಡಿ ನೋಡಿ, ಪದೇ ಪದೇ ಮಾಡಿ ತಿಂತೀರ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಇವಾಗ ನಾನು ಇದಕ್ಕೆ ಚಾಕ್ಲೇಟ್ ಗನಾಶನ್ನು ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೇನೂ ಇಲ್ಲ, ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ ಯಾವುದು ತೊಗೊಳ್ಳಿಲ್ಲ, ಡೈರಿ ಮಿಲ್ಕ್ ಚಾಕ್ಲೇಟನ್ನು ತೊಗೊಂಡಿದ್ದೇನೆ. ಅದನ್ನು ಏನೂ ಇಲ್ಲ, ಡಬಲ್ ಬಾಯ್ಲರ್ ಪಾತ್ರೆ ಮೇಲಿಟ್ಟು ಅದನ್ನು ಬಾಯ್ಲ್ ಮಾಡಿಕೊಂಡ್ರೆ ಆಯಿತು. ಅದು ಬೇಗನೆ ಮೆಲ್ಟ್ ಆಗಿಬಿಡತ್ತೆ. ಇದರೊಳಗೆ ನಾನು 1 ಕ್ಯೂಬ್ ಆಗುವಷ್ಟು ಬಟರನ್ನು ಹಾಕ್ಕೊಂಡಿದ್ದೇನೆ. ಜೊತೆಗೆ 1 ಸ್ಪೂನ್ ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ಇವಾಗ ಇದನ್ನು ಚೆನ್ನಾಗಿ ತಿರ್ಸ್ಕೊಂಡ್ರೆ ಅದು ತುಂಬಾ ಮೆಲ್ಟಾಗಿ ಬಿಡುತ್ತೆ. ತುಂಬ ಹೊತ್ತಿನ ತನಕ ಮೆಲ್ಟ್ ಆಗು ಕೂಡ ಇರುತ್ತೆ. ನೋಡಿ ಅದನ್ನು ಬಿಸಿ ಬಿಸಿ ಇದ್ದಾಗಲೇ ಈ ಕೇಕ್ ಮೇಲೆ ಹಾಕ್ಕೊಂಡ್ರೆ ಆಯಿತು. ಅದು ಚೆನ್ನಾಗಿ ಅಬ್ಸರ್ವ್ ಕೂಡ ಆಗುತ್ತೆ. ಇನ್ನೂ ಚೆನ್ನಾಗಿ ಅದ್ರ ಒಳಗಡೆ ತನಕ ಈ ಚಾಕ್ಲೇಟ್ ಸಿರಪ್ ಎಲ್ಲ ಹೋಗಿ ಇನ್ನೂ ಕೇಕ್ ತುಂಬ ಟೇಸ್ಟಿಯಾಗಿ ಇರುತ್ತೆ. ಈ ಥರ ಹಾಕ್ಕೊಂಡ್ರೆ ಆಗೋಯಿತು. ಈ ಕೇಕ್ ನಮಗೆ ಬೇಕ್ರಿಗಳಲ್ಲಿ ನಾವು ತಿನ್ನೋ ಚಾಕ್ಲೇಟ್ ಕೇಕ್ಗಿಂತನೂ ಚೆನ್ನಾಗಿರುತ್ತೆ. ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ. ಯಾರಿಗಾದರೂ ಸರ್ಪ್ರೈಸ್ ಕೊಡಬೇಕು ಅಂದರೆ ಈ ರೀತಿ ಕೇಕನ್ನು ಮಾಡಿಕೊಟ್ಟು ನೋಡಿ, ಅವರು ಕೂಡ ತುಂಬಾ ಇಷ್ಟಪಡ್ತಾರೆ. ಈ ಕೇಕ್ ತುಂಬಾ ಸ್ಪಾಂಜಿಯಾಗಿರುತ್ತೆ. ನಾನು 1 ಪೀಸ್ ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ. ನಾನಿಲ್ಲಿ 1 ಲೇಯರ್ ಅಷ್ಟೇ ಮಾಡಿರೋದು. ಇದನ್ನು ಇನ್ನೂ ಸ್ವಲ್ಪ ನೀವು ದಪ್ಪಗೆ ಮಾಡಿ ಮಿಡ್ಲಲ್ಲಿ ಅದನ್ನು ಕಟ್ ಮಾಡಿಕೊಂಡು ಮಿಡ್ಲೆ ಈ ಚಾಕ್ಲೇಟ್ ಗನಾಶನ್ನು ಹಾಕ್ಕೊಂಡು ಡಬಲ್ ಲೇಯರು ಮಾಡ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನಿಮಗೆ ಸಿಂಗಲ್ ಲೇಯರ್ ತೋರಿಸಿರೋದು.
ನಿಮಗೇನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಕೂಡ ಮಾಡಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು.